ಸೇಬು ಎಂದ್ರೆ ಕಾಶ್ಮೀರದ ಸೇಬು ನೆನಪಿಗೆ ಬರಬಹುದು. ತಂಪು ವಾತಾವರಣವಿರುವ ಹಿಮಾಲಯದಂತ ಪ್ರದೇಶಗಳಲ್ಲಿ ಸೇಬು ಸಹಜವಾಗಿ ಬೆಳೆಯುತ್ತದೆ. ಅಂತೆಯೇ ಊಟಿ, ಕೊಡಗು ಇತ್ಯಾದಿ ಕಡೆಗಳಲ್ಲಿ ಕೂಡ ಸೇಬನ್ನ ಬೆಳೆಯಲಾಗ್ತದೆ. ಆದರೆ ರಾಜಸ್ಥಾನದಲ್ಲಿ ಈಗ ಒಬ್ಬ ರೈತರು ಸೇಬನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಮರುಗಾಡುಗಳನ್ನ ಒಳಗೊಂಡಿರುವಂತಹ ರಾಜಸ್ಥಾನದ ಸಿಕರ್ ಮತ್ತು ಜಿನ್ನು ಜಿಲ್ಲೆಗಳಲ್ಲಿ ರೈತರು ಸೇಬು ಬೆಳೆಯುವ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ. ಶೀತದ ವಾತಾವರಣ ಬೇಡುವಂತಹ ಸೇಬಿನ ಮರಗಳು 45ರಿಂದ 50 ಡಿಗ್ರಿ ಬಿಸಿಲಿರುವಂತಹ ಈ ಪ್ರದೇಶಗಳಲ್ಲಿ ಹೇಗೆ ಬೆಳೆದು ಫಲ ನೀಡುತ್ತದೆ ಎನ್ನುವುದೇ ಒಂದು ಆಶ್ಚರ್ಯ. ಸೀಕರ್ ಜಿಲ್ಲೆಯ ಸಂತೋಷ್ ಖೇದಾರ ಎನ್ನುವ ರೈತ ಮಹಿಳೆಯ ಸೇಬು ಬೆಳೆಯ ಯಶೋಗಾಥೆ ನಿಜಕ್ಕೂ ಗಮನ ಸೆಳೆಯುತ್ತದೆ. 2015ರಲ್ಲಿ ಈಕೆ ಗುಜರಾತ್ನ ನ್ಯಾಷನಲ್ ಇನ್ವೆನ್ಷನ್ ಫೌಂಡೇಶನ್ ನಲ್ಲಿ ಸುಮ್ಮನೆ ಪ್ರಯೋಗಕ್ಕೆಂದು ಸೇಬಿನ ಒಂದು ಗಿಡವನ್ನ ಕೊಂಡೊಯ್ದು ತಮ್ಮ ಜಮೀನಿನಲ್ಲಿ ನೆಟ್ಟಿದ್ರು. ಇವತ್ತು ಅವರ 1.25 ಎಕರೆ ಭೂಮಿಯಲ್ಲಿ ಹಲವು ಸೇಬಿನ ಮರಗಳಿದ್ದು ಪ್ರತಿ ಸೀಸನ್ ನಲ್ಲಿ 6,000 ಕಿಲೋಗೂ ಹೆಚ್ಚು ಸೇಬು ಫಲ ನೀಡುತ್ತಿದೆ. ಇವರದು ಸಾವಯವ ಕೃಷಿಯಾಗಿರೋದ್ರಿಂದ ಇವರ ಸೇಬಿಗೆ ಬೇಡಿಕೆ ಇದೆ. ಕಿಲೋಗೆ 150 ರೂಪಾಯಿ ಮಾರುತ್ತಿದ್ದಾರೆ. ಒಂದು ಸೀಸನ್ ನಲ್ಲಿ ಸೇಬಿನಿಂದ ಇವರು 6ರಿಂದ 10 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸುತ್ತಿದ್ದಾರೆ. 2015ರಲ್ಲಿ ಇವರು ತಮ್ಮ ಜಮೀನಿನಲ್ಲಿ ಸೇಬು ತಂದು ನೆಟ್ಟಾಗ ಸುತ್ತಮುತ್ತಲಿನ ಗ್ರಾಮಸ್ಥರು ಅಪಹಾಸ್ಯ ಮಾಡಿದ್ರು. ಸಂತೋಷ್ ಖೇದಾರ್ ಹಾಗೂ ಆಕೆಯ ಕುಟುಂಬದವರಿಗೂ ಸೇಬು ಬೆಳೆಯುವ ವಿಶ್ವಾಸ ಕಡಿಮೆ ಇತ್ತು. ಆದರೆ ಸಾವಯವ ಗೊಬ್ಬರ ನೀರನ್ನ ಆ ಗಿಡಕ್ಕೆ ಉಣಿಸುತ್ತಾ ಹೋದ್ರು. ವರ್ಷದ ಬಳಿಕ ಮರದಲ್ಲಿ ಸೇಬು ಫಲ ಕೊಡಲು ಆರಂಭಿಸಿತು. 2ನೇ ವರ್ಷದಲ್ಲಿ ಒಂದು ಮರದಲ್ಲಿ 40 ಕಿಲೋನಷ್ಟು ಸೇಬು ಹಣ್ಣು ಸಿಕ್ಕಿತ್ತಂತೆ. ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.